ಈ ವಾಸ್ತುಶಾಸ್ತ್ರ ಆಯ್ಕೆ ಹೇಗೆ ಮಾಡಿಕೊಳ್ಳಬೇಕು ಸ್ಥಳವನ್ನು ಅಂದ್ರೆ ನಮಗೆ ಈಗ ಆ ಒಂದು ಲಿಬರ್ಟಿ, ಆ ಲಕ್ಸುರಿ ನಮಗಿಲ್ಲ. ಯಾಕಪ್ಪ ಅಂತಂದ್ರೆ ನಾವೇನಾದ್ರೂ ಹುಡುಕಿದರೆ ಅಂತಹ ಒಂದು ಸ್ಥಳ ನಮಗೆ 100 ಹುಡುಕಿದ್ರು ಒಂದು ಸಿಗಲಿಕ್ಕೆ ಇಲ್ಲ. ಅದಕ್ಕೆ ಪೆರೂಸಲ್, ಲಾಗೊಂದು ಪೆರೂಸಲ್ ಅಂತ ಇರುತ್ತೆ. ಲಾ ಓದೋರ್ನ ನೀವು ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ನಿಯಮಕ್ಕೂ ಏನದು ಒಂದು ಉಪನಿಯಮ ಅಂತ ಹೇಳಿದ್ದಾರೆ ಶಾಸ್ತ್ರಜ್ಞರು. ಆ ಥರ ಸಿಗೋದೇ ಇಲ್ವಲ್ಲ, ಏನ್ ಮಾಡೋದು ಭೂಮಿ ಅಂತಂದ್ರೆ ಅದಕ್ಕೆ ಕೆಲವು ಪರಿಹಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ಕೆಲವು ಚಕ್ರಗಳನ್ನು ಎಲ್ಲೆಲ್ಲಿ ಹೇಗೆ ಯಾವ ಯಾವ ಚಕ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ರೀತಿಯಾದ ಚಕ್ರ ಸ್ಥಾಪನೆಯನ್ನು ಮಾಡಿಕೊಂಡು ಅಲ್ಲಿ ನಾವು ಮನೆಯನ್ನೋ, ನಮ್ಮ ಕಚೇರಿಯನ್ನೋ ಅಥವಾ ನಮ್ಮ ಇಂಡಸ್ಟ್ರಿ, ಫ್ಯಾಕ್ಟ್ರಿ ಇಂತಹದ್ದನ್ನು ನಾವು ರಚನೆ ಮಾಡಿದ್ದೇ ಆದರೆ ಯಾವುದೇ ಥರದ ವಾಸ್ತು ದೋಷ ಬರದೆ ನಮ್ಮ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿಗಳು, ಕಚೇರಿಯಲ್ಲಿ ಮತ್ತು ಇಂಡಸ್ಟ್ರಿ, ಫ್ಯಾಕ್ಟ್ರಿಯಲ್ಲಿ ನಮ್ಮ ವೃತ್ತಿ ಜೀವನವು ಬಹಳ ಶುಭ್ರವಾಗಿ ಚೆನ್ನಾಗಿ ನಡೆದುಕೊಂಡು ಹೋಗಿ ಯಾವುದೇ ತೊಂದರೆ ಇಲ್ಲದೆ ನಾವು ಸುಮಾರು ವರ್ಷಗಳು ಅಂತಹ ಒಂದು ವೃತ್ತಿಯನ್ನು ಕೂಡ ನಿರಾತಂಕವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಅನುಭವಕ್ಕೆ ಬಂದಿದೆ. ಆದ್ದರಿಂದ ನಾನು ಮತ್ತೊಮ್ಮೆ ಒತ್ತಿ ಹೇಳ್ತಿದ್ದೀನಿ, ನೈಋತ್ಯದಲ್ಲಿ ಬಾಗಿಲಿಡಬಾರದು, ಈಶಾನ್ಯದಲ್ಲೇ ಇಡಬೇಕು, ಪೂರ್ವದಲ್ಲೇ ಇಡಬೇಕು, ಉತ್ತರದಲ್ಲೇ ಇಡಬೇಕು ಅಂತಕ್ಕಂಥದ್ದು ಶುದ್ಧ 100ಕ್ಕೆ 100 ಅಪ್ಪಟ ಸುಳ್ಳು ಮತ್ತು ತಪ್ಪು ವಾಸ್ತು. ಇದನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ದಕ್ಷಿಣದಲ್ಲೂ ಬಾಗಿಲು ನಿರಾತಂಕವಾಗಿ ಇಟ್ಟುಕೊಳ್ಳಬಹುದು, ಎಲ್ಲಿಡಬೇಕು ಅಂತಕ್ಕಂಥದ್ದು ವಾಸ್ತು ತಜ್ಞನಿಂದ ತಿಳಿದುಕೊಂಡು ಇಡಿ. ಇದರಲ್ಲಿ ಏನಂತಂದ್ರೆ ಕಾಂತೀಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವನ್ನು ಲೆಕ್ಕಕ್ಕೆ ತಗೋಬೇಕು ನಾವು. ಅಂದ್ರೆ ಮ್ಯಾಗ್ನೆಟಿಕ್ ಈಸ್ಟ್ ವೆಸ್ಟ್ ನಾರ್ತ್ ಅಂಡ್ ಸೌತ್, ಸೌತ್ ಈಸ್ಟ್ ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ನಾರ್ತ್ ಈಸ್ಟ್. ಅದಕ್ಕೆ ತಕ್ಕನಾಗಿ ಆ ಮನೆಯನ್ನು, ಬಾಗಿಲನ್ನು, ಕಿಟಕಿಗಳನ್ನು ಇಂತಿಂತ ಕಡೆನೇ ಇಡಬೇಕು ಅಂತ ಹೇಳಿದೆ. ಇದನ್ನ ನೋಡೇ ಫೆಂಗ್ ಶೂಯಿ ಇತ್ಯಾದಿಗಳು ಹುಟ್ಟಾಕಿದ್ದು ನಮ್ಮವರು, ಹಿನ್ನವರೆಲ್ಲಾನು. ಇದನ್ನ ನೋಡೇ ಯಾರದು ವಿದೇಶಿಯ ಬಂದ, ಇದನ್ನು ಓದ್ದ, ಅದನ್ನು ಅವನ ಭಾಷೆಯಲ್ಲಿ ಅವನು ಬರೆದುಕೊಂಡ. ಎಲ್ಲದಕ್ಕೂ ಮೂಲ ಈ ನಮ್ಮ ಭರತ ಭೂಮಿ. ಇಲ್ಲಿಂದನೇ ಎಲ್ಲ ವಿದ್ಯೆಗಳು ಹೊರಗೆ ಹೋಗಿದೆ. ಇದನ್ನು ನಾವೆಲ್ಲರೂ ಮನಗಂಡು ಇಂತಹ ಒಂದು ವಿದ್ಯೆಯನ್ನು ಅಧ್ಯಯನ ಮಾಡಿದವರ ಬಳಿ ಹೋಗಿ ಈ ಥರದ ರೀತಿಯಲ್ಲಿ ಮನೆ ಬಾಗಿಲನ್ನು, ಪಶ್ಚಿಮದಲ್ಲಿ ರೋಡ್ ಇದ್ದರೆ ಉತ್ತರಕ್ಕೆ ಇಟ್ಕೋತಾರೆ ಮನೆ ಬಾಗಿಲು, ಇವೆಲ್ಲ ಭ್ರಾಂತು. ಅಲ್ಲೇನವ್ರು ಸುಖ ಪಡಲ್ಲ, ಹೋಗಿ ಕೇಳ್ಕೊಂಬನ್ನಿ. ಸ್ಟ್ಯಾಟಿಸ್ಟಿಕಲಿ ಹೋಗಿ ನೀವೇ ಸರ್ವೆ ಮಾಡಿ ನನಗೆ ವಿಚಾರವನ್ನು ತಿಳಿಸಿ. ಮನಸ್ಸಿಗೆ ಏನೋ ಒಂದು ಭ್ರಾಂತು, ಉತ್ತರದಲ್ಲಿ ಇಟ್ಟುಬಿಟ್ಟಿದ್ದೀನಿ ನನಗೇನೋ ಒಳ್ಳೆಯದಾಗಿ ಹೋಗುತ್ತೆ. ಶಾಸ್ತ್ರ ಹಾಗೆ ಹೇಳಿಲ್ಲ. ಮನೆ ಯಾವ ಕಡೆ ಮುಖ ಮಾಡಿದೀವೋ ಅಂದ್ರೆ ನಿಮ್ಮ ನಿವೇಶನ, ಅಂದ್ರೆ ನಿಮ್ಮ ಸೈಟ್, ಅಲ್ಲೇ ಬಾಗಿಲಿಡಬೇಕು ಅಂತ ನಿಯಮ ಕೂಡ ಇದೆ. ಇಲ್ಲಾಂದ್ರೆ ವಾಸ್ತುವಿನ ಶಕ್ತಿ ಅಲ್ಲಿ ಕ್ಷೀಣಿಸಿ ಹೋಗುತ್ತೆ. ಅಷ್ಟೂ ಅಲ್ಲದೆ ಪ್ರತಿ ಮನೆಗೂ, ಪ್ರತಿ ಕಚೇರಿಗೂ, ಪ್ರತಿ ಇಂಡಸ್ಟ್ರಿಗೂ ಹೊಸ್ತಿಲನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಮತ್ತು ಮಾಡಲೇಬೇಕು.